ನಾವು ಒನ್ ಡೇದು ಸಣ್ಣ ಟ್ರಿಪ್ ಮಾಡ್ತಾ ಇದ್ದೇವೆ ಇವತ್ತು. ಫಸ್ಟ್ ನಾವು ಪೇರೂರಿನಲ್ಲಿರುವ ಅನಂತ ಪದ್ಮನಾಭ ಟೆಂಪಲ್ಗೆ ಹೋದ್ವಿ. 25 ಕಿಲೋಮೀಟರ್ ಆಗುತ್ತೆ ಉಡುಪಿಯಿಂದ. ನಾವು ಸಂತೆಕಟ್ಟೆ KG ರೋಡ್ ಆಗಿ ಹೋಗಿದ್ದು. ನೆಕ್ಸ್ಟ್ ನಾವು ವಾರಂಗ ಜೈನ್ ಟೆಂಪಲ್ಗೆ ಹೋಗಿದ್ದು. ಇದು ನಿಯರ್ ಹೆಬ್ರಿ ಹತ್ರ ಬರುತ್ತೆ, ಆದರೆ ಕಾರ್ಕಳದ ಮೇಲೇನೂ ಹೋಗ್ಬೋದು. ಪೇರೂರಿಂದ ಜೈನ್ ಟೆಂಪಲ್ಗೆ 20 ಕಿಲೋಮೀಟರ್ ಅಷ್ಟೇ. ರೂಟ್ ಮ್ಯಾಪ್ ಹಾಕೊಂಡು ಹೋಗಿ, ಸ್ವಲ್ಪ ಲಾಂಗ್ ರೂಟ್ ತೋರಿಸಿದ್ರು ಪರವಾಗಿಲ್ಲ, ಅದೇ ಹಾಕೊಂಡು ಹೋಗಿ. ಬೋಟಲ್ಲಿ ಹೋಗೋದಂದ್ರೆ ಇಷ್ಟ ಅಲ್ವಾ. ಇದು ನದಿ ಮಧ್ಯೆ ಇರೋದ್ರಿಂದಾಗಿ ಬೋಟಲ್ಲಿ ಹೋಗಲಿಕ್ಕೆ ಒಬ್ಬರಿಗೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ. ಟಿಕೆಟ್ ತಗೊಂಡು ಹೋಗಬೇಕು. ನೆಕ್ಸ್ಟ್ ನಮ್ಮ ಪಯಣ ಕೂಡ್ಲು ಫಾಲ್ಸಿಗೆ. ವಾರಂಗದಿಂದ ಕೂಡ್ಲು ಫಾಲ್ಸಿಗೆ 26 ಕಿಲೋಮೀಟರ್ ಆಗುತ್ತೆ. ನಾವು ದಾರಿ ಮಧ್ಯೆ ಅಂದರೆ 12:30 ಆಗಿತ್ತು ಅಷ್ಟೊತ್ತಿಗೆ. ಹಾಗೆ ನಾವು ಊಟ ಮಾಡಿಕೊಂಡೆ ಸೀತಾ ನದಿ ಹೋಟೆಲ್ ಎನ್ನುವಲ್ಲಿ ಊಟ ಮಾಡಿಕೊಂಡೇ ಹೋದ್ವಿ. ಅದು ಒಳ್ಳೆಯದೇ ಆಯಿತು. ಮುಂದೆ ಎಲ್ಲೂ ರೆಸ್ಟೋರೆಂಟ್ ಇರಲಿಲ್ಲ. ಫಾಲ್ಸ್ ತಲುಪಿದ್ವಿ. ಟಿಕೆಟ್ ಮಾಡಬೇಕು. ಒಬ್ಬರಿಗೆ 100 ರೂಪೀಸ್ ಚಾರ್ಜಸ್. ಬಿಲೋ 5 ಇಯರ್ಸ್ 50 ರೂಪೀಸ್. ರೋಡ್ ಚೆನ್ನಾಗಿತ್ತು. ಒಂದು 2 ಕಿಲೋಮೀಟರ್ನಷ್ಟು ಮಡ್ ರೋಡು, ಗಾಡಿ ಹೋಗುತ್ತೆ. ಆಮೇಲೆ 2 ಕಿಲೋಮೀಟರ್ ಟ್ರೆಕ್ಕಿಂಗ್ ಥರ ಸ್ವಲ್ಪ ಹತ್ಕೊಂಡು ಎಲ್ಲ ಹೋಗಬೇಕು. ಸೀನಿಯರ್ ಸಿಟಿಸನ್ಗೆ ಕಷ್ಟ, ಕಾಲು ನೋವೆಲ್ಲಿರೋರಿಗೆ ಕಷ್ಟ, ಬಟ್ ಹೋಗ್ಬೋದು, ಚೆನ್ನಾಗಿದೆ. ಹಾಫ್ ಆನ್ ಅವರ್ ಹೋಗಲಿಕ್ಕೆ, ಹಾಫ್ ಆನ್ ಅವರ್ ಬರಲಿಕ್ಕೇ ಆಗುತ್ತೆ ನಡ್ಕೊಂಡು. ಟೈಮಿಂಗ್ಸ್ ಬೆಳಿಗ್ಗೆ 9ರಿಂದ 4 ಅಂತ ಇದೆ, ಅಂದರೆ ಹೋಗಲಿಕ್ಕೆ ಬರಲಿಕ್ಕೆ 1 ಗಂಟೆ ಬೇಕಲ್ವಾ. ಸೊ ಟೈಮಿಂಗ್ಸ್ ಒಂಚೂರು ನೋಡ್ಕೊಂಡು ಹೋಗಿ. ವಾಕ್ ಮಾಡ್ತಾ ಹೋಗಬೇಕಾದ್ರೆ ಈ ಥರ ಒಂದು ಹುಳ ಸಿಗುತ್ತೆ. ಇದ್ರ ಹೆಸರು ಜಿಗಣೆ ಅಂತೇಳಿ. ಇದು ಬ್ಲಡ್ ಇರುತ್ತೆ ನಮ್ಮದು. ಕಚ್ಚಿದೆಲ್ಲ ಏನು ಗೊತ್ತಾಗಲ್ಲ. ಅದು ಫೋಟೋ ನೋಡಿದ್ರಲ್ವಾ, ಫಸ್ಟ್ ನೋಡುವಾಗ ಆ ಥರ ಇರುತ್ತೆ, ಸಣ್ಣದಾಗಿರುತ್ತೆ. ಬ್ಲಡ್ ಹೀರಿದ ಮೇಲೆ ನೆಕ್ಸ್ಟ್ ಸೆಕೆಂಡ್ ಫೋಟೋ ನೋಡಿದ್ರಲ್ಲ, ಆ ಥರ ಇರುತ್ತೆ. ಆ ಥರ ಆದರೆ ಅಂದರೆ ಅದು ನಾವು ತೆಗೆದ ಮೇಲೆ ಆ ಥರ ಇದ್ದಾಗ ತೆಗೆದ್ರೆ ಅದು ಸ್ವಲ್ಪ ಹೊತ್ತು ಬ್ಲೀಡಿಂಗ್ ಆಗುತ್ತೆ. ಫಸ್ಟಿಗೆ ನಾವು ನೋಡಿದ ತಕ್ಷಣ ತೆಗೆದ್ರೆ ಏನಾಗಲ್ಲ, ಅಷ್ಟು ಬ್ಲೀಡಿಂಗ್ ಏನಾಗಲ್ಲ, ಜಸ್ಟ್ ಒಂದು ಮಾರ್ಕ್ ಆಗುತ್ತಷ್ಟೇ, ನೋವೇನಾಗಲ್ಲ. ಅದು ಮೆಡಿಸಿನ್ಗೆ ಯೂಸ್ ಮಾಡ್ತಾರೆ ಆಯುರ್ವೇದಿಕಲ್ಲಿ. ವೆರಿಕೋಸ್ ವೇನ್ಸ್ ಆದವರಿಗೆ, ಮತ್ತು ಸೋರಿಯಾಸಿಸ್ ಅಂತ ಹೇಳಿದ್ರೆ ಈ ಸ್ಕಿನ್ ಎಲರ್ಜಿ ಇದ್ದವರಿಗೆ, ಮತ್ತು ಡಯಾಬಿಟಿಕ್ ಪೇಷಂಟ್ಗಳಿಗೆ ಗ್ಯಾಂಗ್ರೀನ್ ಥರ ಆಗಿರುತ್ತಲ್ಲ, ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ವಾಮನ್ನು. ಬಟ್ ನಮ್ಮ ಸೇಫ್ಟಿಗೆ ಒಂದು ಪೀಸ್ ಬಟ್ಟೆ ಇಲ್ಲ ಕಾಟನ್ ಏನೋ ತಗೊಂಡು ಹೋಗೋದು. ಅಂದರೆ ಅದು ತೆಗಿಲಿಕ್ಕೆ ಕಷ್ಟ, ಅದು ಬರಲ್ಲ ಕೈಯಲ್ಲಿ. ಅದರಿಂದಾಗಿ ನಾವು ಎಲೆನಲ್ಲಿ ತೆಗೆದ್ವಿ, ನಮಗೂ ಗೊತ್ತಿರಲಿಲ್ಲಲ್ಲ ಅದರಿಂದಾಗಿ. ಮತ್ತು ಬ್ಯಾಂಡೇಡ್ ತಗೊಂಡೋದ್ರೆ ಒಳ್ಳೇದು. ಅಂದರೆ ಅದು ಬ್ಲೀಡಿಂಗ್ ಆ ಥರ ಆಗ್ತಾ ಇದ್ದಾಗ ನಾವು ಸ್ವಲ್ಪ ಒಂಚೂರು ಬ್ಯಾಂಡೇಡ್ ಹಾಕಿದರೆ ಅಲ್ಲಿ ಸ್ಟಾಪ್ ಆಗುತ್ತೆ ಅಲ್ವಾ ಅಂತೇಳಿ, ಇಲ್ಲಾಂದರೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ. ನಾವು ಇವಾಗ ಮೇನಲ್ಲಿ ಹೋಗಿದ್ದು, ಆದರೂ ನೀರು ತುಂಬ ಕೋಲ್ಡ್ ಆಗಿತ್ತು, ಚೆನ್ನಾಗಿತ್ತು. ಮಕ್ಕಳಿಗೆ ಆಡಿ ಸ್ವಲ್ಪ ಬಂದು ಕುತ್ಕೊಳ್ತಾ ಇದ್ರು, ಚಳಿ ಆಗುತ್ತೆ ಅಂತ ಹೇಳಿ. ನಾವು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ, ಚೆನ್ನಾಗಿದೆ.